ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್. ಇತ್ತೀಚೆಗೆ ತುಂಬ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಆಗ್ತದೆ. ಅದರಲ್ಲಿ ನಮ್ಮೊಂದು ಬ್ರದರ್ಸು ಲೇಡೀಸ್ ಪ್ರೊಫೈಲ್ ಇಟ್ಟು ಆ ಫೇಕ್ ಪ್ರೊಫೈಲ್ ಈ ರೀತಿ ಕ್ರಿಯೇಟ್ ಮಾಡಿ ತುಂಬ ಜನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆದ್ರೆ ಬಟ್ ಅದು ಏನಾಗ್ತಾ ಇದ್ದಾರೆ ಬಕ್ರೆ, ತುಂಬ ಜನ ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ಪ್ರೊಫೈಲ್. ಆದ್ರೆ ಬಟ್ ಏನಾಗ್ತದೆ, ಆದರೆ ಅವ್ರ ಮೊಬೈಲ್ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಗಿದ ತಕ್ಷಣ ಲಾಗೌಟ್ ಆಗಿದ ತಕ್ಷಣ ವಾಪಸ್ ಲಾಗಿನ್ ಆಗೋಕ್ಕೆ ಆಗಲ್ಲ. ಆವಾಗ ಏನಾಗುತ್ತೆ, ಆ ಒಂದು ಅಕೌಂಟ್ ಬಿಡ್ತಾರೆ, ಮತ್ತೆ ವಾಪಸ್ ಒಂದು ಹೊಸ ನ್ಯೂ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ತುಂಬ ಜನ ಇದೇ ಒಂದು ಪ್ರಾಬ್ಲಮ್ ಆಗ್ತದೆ. ಅದರಲ್ಲಿ ತುಂಬ ಜನ ಲೇಡೀಸ್ಗೆ ಆಸ್ಪಾಸ್ ಅಂದರೆ ತುಂಬ ಲೇಡೀಸ್ಗೆ ಆಗ್ತಿದೆ. ಲೇಡೀಸ್ ಏನು ಮಾಡ್ತಾರೆ, ಆ ಒಂದು ಅಕೌಂಟ್ ಬಿಟ್ಟು ಮತ್ತೆ ಹೊಸ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ಆದ್ರೆ ಬಟ್ ಅದರಿಂದ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಹೇಳ್ಬೇಕ್ರೆ, ಆ ಒಂದು ಹಳೆ ಅಕೌಂಟು ಯಾಕರ್ಸ್ ಅದನ್ನ ಲಾಗಿನ್ ಆಗಿ ಅಂದ್ರೆ ಆ ಯಾಕರ್ಸ್ ಅಕೌಂಟ್ ಲಾಗಿನ್ ಆಗಿ ಯಾಕೆ ಮಾಡಿ ಏನು ಮಾಡ್ತಾರೆ, ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಬ್ಲಾಕ್ ಮೇಲ್ ತುಂಬ ಜನ ನನಗೆ ಆಗಿದೆ, ತುಂಬ ಜನ ಕೂಡ ಮೆಸೇಜ್ ಮಾಡಿದ್ರೆ ಏನಪ್ಪ ಅಂದ್ರೆ, ಆ ಬ್ಲಾಕ್ ಮೇಲ್ ಅಕೌಂಟ್ ಯಾಕೆ ಮಾಡಿ ಲಾಗಿನ್ ಆಗಿ ಬ್ಲಾಕ್ ಮೇಲ್ ಮಾಡಿ ಅಮೌಂಟ್ ಇಸ್ಕೋದು ಮತ್ತೆ ಈ ರೀತಿ ನೀವು ಬ್ಲಾಕ್ ಮೇಲ್ ಮಾಡ್ತಾ ಇರೋ ತುಂಬ ಜನ. ಇದರಲ್ಲಿ ಜಾಸ್ತಿ ಆಗೋದಂದ್ರೆ ನಮ್ಮೊಂದು ಲೇಡೀಸ್ಗೆ ಆಗ್ತದೆ. ಅದಕ್ಕೋಸ್ಕರ ಏನೋ ನಾನು ನಿಮಗೆ ಎಲ್ಲರಿಗೂ ಹೇಳ್ತೀನಿ, ಯಾರೆಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ಜಾಸ್ತಿ ಅಕೌಂಟ್ ಯೂಸ್ ಮಾಡ್ತಾ ಇದ್ದಾರೆ, ಎಕ್ಸ್ಟ್ರಾ ಅಕೌಂಟ್, ಅವನ್ನೆಲ್ಲ ನಾನು ನಿಮಗೆ ಈ ಒಂದು ಹಿಡಿದ್ರೆ ಏನೋ ಜಸ್ಟ್ ಪರ್ಮನೆಂಟ್ ಜಸ್ಟ್ 2 minutes ಅಲ್ಲಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನೀವು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ಬೋದು. ಯಾವ ಸರ್ಚಿಂಗಲ್ಲಿ ಕೂಡ ಎದರಲ್ಲಿ ಬರಲ್ಲ. ಜಸ್ಟ್ ನೀವು ಪರ್ಮನೆಂಟ್ ಆಗಿ 2 minutes ಅಲ್ಲಿ ನೀವು ಅಂದರೆ ಡಿಲೀಟ್ ಮಾಡ್ಬೋದು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಈ 2024ರಲ್ಲಿ. ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತು ಸ್ಟಾರ್ಟ್ ಮುಂಚೆ ಮೊದಲೇ ಹೇಳ್ಬಿಡ್ತೀನಿ, ಲೇಡೀಸ್ ಆಗಿರ್ಬೋದು ಬಾಯ್ಸ್ ಆಗಿರ್ಬೋದು ಎಲ್ಲರಿಗೂ ದಯವಿಟ್ಟು ಪ್ರತಿಯೊಬ್ಬರು ದಯವಿಟ್ಟು ಅದನ್ನು ತಪ್ಪದೇ ಈ ಒಂದು ಇಂಪಾರ್ಟೆಂಟ್ ನೋಡಲೇಬೇಕು. ಅದ್ರ ಜೊತೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಕಡೆ ಶೇರ್ ಮಾಡಿದ್ದೆ. ಇವತ್ತು ಸ್ಟಾರ್ಟ್ ಬನ್ನಿ. ಅದಕ್ಕಿಂತ ಮುಂಚೆ ನನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಏನಿಲ್ಲ, ಜಸ್ಟ್ ನಾನು ನಿಮಗೆ 2 minutes ಅಲ್ಲಿ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನಿಮ್ಮೊಂದು ಅಕೌಂಟ್ ಪರ್ಮನೆಂಟ್ ಡಿಲೀಟ್ ಮಾಡ್ಬೋದು. ಆದ್ರೆ ಬಟ್ ಈಗ ಹೊಸದಾಗಿ ನ್ಯೂ ಅಪ್ಡೇಟ್ ಇದೆ, ಡಿಲೀಟ್ ಮಾಡ್ಬೇಕಾದ್ರೆ ತುಂಬ ತಲೆ ಕೆಡಿಸ್ತಾ ಇದೆ. ತುಂಬ ಜನ ಒಂದು ಡೌಟ್ ಆಗಿಬಿಟ್ಟಿದೆ, ಯಾವ ರೀತಿ ನಾವು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಡಿಲೀಟ್ ಮಾಡೋದು ಅಂತ ತುಂಬ ಜನರಿಗೆ ಒಂದು ಇನ್ನಾಗಿಬಿಟ್ಟಿದೆ. ಯಾಕಂದ್ರೆ ಇನ್ಸ್ಟಾಗ್ರಾಮು ಅಪ್ಡೇಟ್ ಮೇಲೆ ಅಪ್ಡೇಟ್ ಆಗ್ತಾ ಇದೆ. ಅದರಲ್ಲಿ ಯಾವ ರೀತಿ ಡಿಲೀಟ್ ಮಾಡೋದು, ಪರ್ಮನೆಂಟ್ ಯಾವ ರೀತಿ ಡಿಲೀಟ್ ಮಾಡೋದು ತುಂಬಾ ಜನ ಏನಾಗ್ತದೆ. ಏನೋ ಜಸ್ಟ್ ನಾನು ಈಗ ಮೊದಲೇ ಮೊಬೈಲ್ ಸ್ಕ್ರೀನ್ ಮುಖ ತೋರಿಸ್ತೀನಿ. ಏನಿಲ್ಲ, ಜಸ್ಟ್ ನಾನು ಈಗ ಸೈಡ್ಗಡೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ ನೋಡಿ, ನಿಮ್ಮ ಮುಂದೆನೇ ಹಾಕಿದ್ದೀನಿ. ಜಸ್ಟ್ ಏನಿಲ್ಲ, ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಪರ್ಮನೆಂಟ್ ಯಾವ ರೀತಿ ಡಿಲೀಟ್ ಮಾಡೋದು ತುಂಬ ಸಿಂಪಲ್. ಜಸ್ಟ್ 2 minutes ಅಲ್ಲಿ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಡಿಲೀಟ್ ಮಾಡೋದು. ಅದು ಯಾವ ರೀತಿ ಅಂದರೆ ಜಸ್ಟ್ ಏನಿಲ್ಲ, ನೀವೇನು ನೋಡಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಮೊದಲೇ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಂದರೆ ಪರ್ಮನೆಂಟ್ ಡಿಲೀಟ್ ಮಾಡ್ಬೇಕಾದ್ರೆ ಏನು ಮಾಡಿ, ಪ್ಲೇಸ್ಟೋರ್ದಲ್ಲಿ ಹೋಗ್ಬಿಟ್ಟು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಂದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನು ಏನಾದರೂ ಅಪ್ಡೇಟ್ ಬಂದಿದೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ಡೌನ್ಲೋಡ್ ಮಾಡೋದು ಪ್ರೊಸೀಜರ್ ಸಿಗುತ್ತೆ. ಅದು ಯಾವ ರೀತಿ ಮಾಡೋದು ಹೇಳ್ತೀನಿ. ಏನೋ ಜಸ್ಟ್ ನೀವು ಮೊದಲು ಬಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನೀವೇನು ಮಾಡಿ, ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೇಲ್ಗಡೆ 3 ಡಾಟ್ ಅಂತ ಇದೆ, ಜಸ್ಟ್ ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಅದಕ್ಕಿಂತ ಮುಂಚೆ ನನ್ನೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರು ಕೂಡ ಫಾಲೋ ಮಾಡಿಲ್ಲ, ಯಾರೆಲ್ಲ ಪ್ಲೀಸ್ ದಯವಿಟ್ಟು ಎಲ್ಲರೂ ಕೂಡ ಫಾಲೋ ಮಾಡಿ, ದಯವಿಟ್ಟು ಬೇಗ. ಏನೋ ಜಸ್ಟ್ ನೀವು ಅಕೌಂಟ್ ಓಪನ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಬರ್ತದೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಕೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಿಮಗೆ ಎಲ್ಪ್ ಅನ್ನೋ ಒಂದು ಫೀಚರ್ಸ್ ಸಿಗುತ್ತೆ. ನಿಮಗೆ ನೋಡ್ಕೊಳ್ಬೋದು, ಎಲ್ಪ್ ಅನ್ನೋ ಒಂದು ಫೀಚರ್ಸ್. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇಲ್ಲಿ ನಿಮಗೆ ರಿಬೋಟ್ ಅಕೌಂಟು ಮತ್ತು ಅಕೌಂಟ್ ಸ್ಟೇಟಸ್ ಅಂತ ಈ ರೀತಿ ಇರುತ್ತೆ. ಅದರ ಜೊತೆಗೆ ಕೆಳಗಡೆ ಉಂಟು ಇದೆ ನೋಡಿ, ಎಲ್ಪ್ ಸೆಂಟರ್ ಅಂತ ಕಾಣ್ತಿದೆ. ನಿಮ್ಗೆ ಜಸ್ಟ್ ಆ ಎಲ್ಪ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ. ಎಲ್ಪ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಅಕೌಂಟ್ ಡಿಲೀಟ್ ಅನ್ನೋದು ಸಿಗ್ತಲ್ಲ, ಆಪ್ಷನ್ ಸಿಗಲ್ಲ ನೋಡಿ. ಎಲ್ಲಿದೆ ಅಕೌಂಟ್ ಡಿಲೀಟ್, ಈಗ ಯಾವ ರೀತಿ ಮಾಡೋದು ತುಂಬ ಸಿಂಪಲ್ ನೋಡ್ಕೊಳ್ಳಿ. ತುಂಬ ಸಿಂಪಲ್ ಆಗಿ ನೀವು ಮಾಡ್ಬೋದು. ಯಾವ ರೀತಿ ಜಸ್ಟ್ ಈ ರೀತಿ ಓಪನ್ ಆದ ತಕ್ಷಣ ನಿಮ್ಮ ಮೇಲೆ ಇಲ್ಲಿ ಸೈಡ್ 3 ಡಾಟ್ ಕಾಣ್ತಾ ನೋಡಿ. ಜಸ್ಟ್ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಇಂಗ್ಲೀಷಲ್ಲಿ ಬರುತ್ತೆ, ಇಂಗ್ಲೀಷ್ ಇಲ್ಲಿ ಕನ್ನಡ ಇದೆ. ಅಲ್ಲಿ ಏನಂತ ಬರುತ್ತೆ, ಮ್ಯಾನೇಜ್ ಯುವರ್ ಅಕೌಂಟ್ ಅಂತ ಬರುತ್ತೆ ನೋಡಿ. ಜಸ್ಟ್ ಮೇಲ್ಗಡೆ ಸೆಕೆಂಡ್ ಆಪ್ಷನ್ ಮ್ಯಾನೇಜ್ ಯುವರ್ ಅಕೌಂಟ್ ಅಂತ ಇಲ್ಲಿ ನೋಡಿ, ನಿಮ್ಮ ಖಾತೆಯನ್ನು ವಿವರಿಸಿ ಅಂತ ಇಲ್ಲಿ ಕನ್ನಡದಲ್ಲಿ ಬಂದಿದೆ. ನನ್ನ ಕನ್ನಡ ಸೆಟ್ಟಿಂಗ್ ಆಗಿದೆ, ಅದಕ್ಕೋಸ್ಕರ ಅಲ್ಲಿ ಮ್ಯಾನೇಜ್ ಯುವರ್ ಅಕೌಂಟ್ ಅಂತ ಬರುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಡಿಲೀಟ್ ಯುವರ್ ಅಕೌಂಟ್ ಅಂತ ಕಾಣ್ತಿದೆ ನೋಡಿ. ಜಸ್ಟ್ ಒಳಗಡೆ ನಾನು ಅದಕ್ಕಿಂತ ಮುಂಚೆ ಸ್ಕ್ರೀನ್ಶಾಟ್ ಒಂದು ಹಾಕೋತೀನಿ, ಯಾಕಂದ್ರೆ ತಮ್ಮನೆಲ್ಲ ಏನೋ ಜಸ್ಟ್ ಡಿಲೀಟ್ ಯುವರ್ ಅಕೌಂಟ್ ಅಂತ ಕಾಣ್ತಿದೆ ನೋಡಿ. ಜಸ್ಟ್ ಇಲ್ಲಿ ನಿಮ್ಗೆ ಕಾಣ್ತಾ ಇಲ್ಲ, ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಕೊಳ್ಬೋದು, ಡಿಲೀಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಕೌಂಟ್ ಡಿಲೀಟ್ ಅಂತ ಬರ್ತದೆ. ಅದ್ರ ಬಟ್ ಇದು ಇಲ್ಲಿ ನೋಡ್ಕೊಳ್ಬೋದು, ನಮ್ಮ ಅಕೌಂಟ್ ಪರ್ಮನೆಂಟ್ ಇಲ್ಲಿ ಡಿಲೀಟ್ ಮಾಡಕ್ಕೆ ಬರೋದಿಲ್ಲ. ನೋಡ್ಕೊಳ್ಳಿ, ಇಲ್ಲಿ ಏನು ಕಾಣ್ತಾ ಇದೆ, ಟೆಂಪ್ರವರಿ ಡಿಆಕ್ಟಿವಿಟಿ ಯುವರ್ ಅಕೌಂಟ್ ಅಂತ ಬರ್ತದೆ. ಪರ್ಮನೆಂಟ್ಗೆ ನಾವು ಡಿಲೀಟ್ ಮಾಡಕ್ಕೆ ಬರ್ತಲ್ಲ. ಅದು ಯಾವ ರೀತಿ ಈ ಆಪ್ಷನ್ ಇಲ್ಲಿ ಇದೆ, ನೀವು ನೋಡ್ಕೊಳ್ಳಿ. ಇಲ್ಲಿ ತೆಲುಗು ಕೂಡ ಸ್ವೈಪ್ ಮಾಡಿದ ತಕ್ಷಣ ಇಲ್ಲ. ಇನ್ನು ನೆಕ್ಸ್ಟ್ ಮತ್ತೆ ಬ್ಯಾಕ್ ಬಂದರೆ ಇಲ್ಲಿ ತೆಲುಗು ನೋಡಿದರೆ ಎಕ್ಸಸ್ ಅಲ್ಲಿ ಇಲ್ಲಿ ಕೂಡ ಪರ್ಮನೆಂಟ್ ಅಕೌಂಟ್ ಡಿಲೀಟ್ ಮಾಡೋ ಆಪ್ಷನ್ನೇ ಇಲ್ಲ. ಎಲ್ಲಿ ಹೋಗಿದೆ ಆಪ್ಷನು? ಇಲ್ಲಿ ನೋಡಿ, ತುಂಬ ಸಿಂಪಲ್, ತುಂಬ ಇದೆ. ಎಲ್ಲಿ ಹೋಗಿದೆ ಆಪ್ಷನ್? ಡಿಲೀಟ್ ಅನ್ನೋ ಆಪ್ಷನ್ ಕಾಣ್ತಲ್ಲ. ಅದು ಪರ್ಮನೆಂಟ್ ಡಿಲೀಟ್ ಕಾಣ್ತಾ ಇಲ್ಲ, ಟೆಂಪ್ರವರಿ ಡಿಲೀಟ್ ಇದೆ. ಯಾವ ರೀತಿ ಪರ್ಮನೆಂಟ್ ಡಿಲೀಟ್ ಮಾಡೋದು? ಏನೂ ಇಲ್ಲ, ತುಂಬ ಸಿಂಪಲ್. ನೋಡ್ಕೊಳ್ಳಿ, ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು. ಇಲ್ಲಿ ಅದನ್ನು ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿದ್ರೆ ಬರುತ್ತೆ. ಇನ್ನೊಂದು ಜಸ್ಟ್ ಇಲ್ಲಿ ನಿಮಗೆ
ಟೆಂಪ್ರವರಿ ಡಿಆಕ್ಟಿವಿಟಿ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಇದೆಯಲ್ಲ, ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಕೆಳಗಡೆ ಸ್ವೈಪ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಜಸ್ಟ್ ನೀವು ಇಲ್ಲಿ ಕೂಡ ನಿಮಗೆ ಡೌನ್ಲೋಡ್ ಅಂದ್ರೆ ಡಿಲೀಟ್ ಅನ್ನೋ ಆಪ್ಷನ್ ಬರಲ್ಲ. ನೋಡ್ಕೊಳ್ಳಿ, ಇಲ್ಲಿ ಕಾಣ್ತಾ ಇದೆ, ಇಲ್ಲಿ ಬರಲ್ಲ. ಬಟ್ ಇಲ್ಲಿ ಚಿಕ್ಕದಾಗಿ ಒಂದು ಬರುತ್ತೆ ನೋಡಿ, ಇಲ್ಲಿ ಕಾಣ್ತಾ ಇದೆ ಡಿಲೀಟ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಕಾಣ್ತಾ ಇದೆ ನೋಡಿ. ಟೆಂಪ್ರವರಿ ಮೇಲ್ಗಡೆ ಇದೆ ನೋಡಿ ಡಿಲೀಟ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ, ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೀವು ಏನು ಮಾಡಬೇಕು, ಇಲ್ಲಿ ಕೂಡ ನಿಮಗೆ ಡಿಲೀಟ್ ಆಪ್ಷನ್ ಬರಲ್ಲ, ಪರ್ಮನೆಂಟ್ ಡಿಲೀಟ್ ಆಪ್ಷನ್. ಇಲ್ಲಿ ನೀವು ಏನು ಮಾಡಬೇಕು, ಜಸ್ಟ್ ಮೇಲ್ಗಡೆ ಇಲ್ಲಿ ಬ್ರೌಸರ್ ಅಲ್ಲಿ ಕಾಣ್ತದಲ್ಲ ಡಿಲೀಟ್ ಯುವರ್ ಅಂತ, ಇಲ್ಲಿ ಏನು ಮಾಡಬೇಕು ನೀವು ಸೆಲೆಕ್ಟ್ ಮಾಡಬೇಕು. ಏನಪ್ಪ ಸೆಲೆಕ್ಟ್ ಮಾಡಬಹುದು, ಇಲ್ಲಿ ಐಫೋನು ಮತ್ತೆ ಕಂಪ್ಯೂಟರ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಇಲ್ಲಿ ಏನು ಮಾಡಿ ಮೊಬೈಲ್ ಬ್ರೌಸರ್ ಹೆಲ್ಪ್ ಅಂತ ಇದೆ ನೋಡಿ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಕೆಳಗಡೆ ಸ್ವೈಪ್ ಮಾಡಿ ತಕ್ಷಣ ನಿಮಗೆ ಕೆಳಗಡೆ ಬರುತ್ತೆ ನೋಡಿ, ಟು ರಿಕ್ವೆಸ್ಟ್ ದ ಪರ್ಮನೆಂಟ್ ಡಿಲೀಟ್ ಯುವರ್ ಅಕೌಂಟ್ ಫಾರ್ಮ್ ಯುವರ್ ಮೊಬೈಲ್ ಬ್ರೌಸರ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ ನೋಡ್ಕೊಳ್ಳಿ, ಡಿಲೀಟ್ ಯುವರ್ ಅಕೌಂಟ್ ಅಂತ ಬರ್ತಾ ಇದೆ ನೋಡಿ. ಜಸ್ಟ್ ನಿಮ್ಗೆ ಕಾಣ್ತಾ ಇದೆಯಾ, ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ, ಜಸ್ಟ್ ನೋಡ್ಕೊಳ್ಳಿ ಡಿಲೀಟ್ ಯುವರ್ ಅಕೌಂಟ್. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಅಕೌಂಟಿಗೆ ಈ ರೀತಿ ರೀಸನ್ ಕೇಳುತ್ತೆ. ಸ್ವಲ್ಪ ನಾನು ತೋರಿಸ್ತೀನಿ ನೆಟ್ವರ್ಕು. ಓಕೆ, ಜಸ್ಟ್ ಡಿಲೀಟ್ ಅಕೌಂಟ್ ಮೇಲೆ ಯುವರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಡಿಲೀಟ್. ನಾನು ಸ್ವಲ್ಪ ನೆಟ್ವರ್ಕ್ ಹೋಯ್ತು, ವಾಪಸ್ ಮತ್ತೆ ಕ್ಲಿಕ್ ಮಾಡ್ತೀನಿ. ಸಾರಿ, ಸ್ವಲ್ಪ ವಿಡಿಯೋ ಸ್ಕಿಪ್ ಆಯಿತು. ಯಾಕಪ್ಪ ಅಂದರೆ ಐಫೋನ್ ಒಂದು ಸ್ವಲ್ಪ ಇದನ್ನಾಯ್ತು, ಅದಕ್ಕೋಸ್ಕರ ನಮ್ಮ ಬ್ರದರ್ ಮೊಬೈಲ್ ತೊಗೊಂಡು ಅದರಲ್ಲಿ ಸ್ಕ್ರೀನ್ ರೆಕಾರ್ಡ್ ಮುಖಾನ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಸ್ವಲ್ಪ ಅದು ಮೊಬೈಲ್ ಇದನ್ನಾಯ್ತು, ಸ್ಕ್ರೀನ್ ರೆಕಾರ್ಡ್ ವರ್ಕ್ ಆಗಲಿಲ್ಲ. ಇರಲಿ, ಇನ್ನೊಂದು ಜಸ್ಟ್ ನಾವು ನಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾವ ರೀತಿ ಅಂದರೆ, ಇಲ್ಲಿ ಜಸ್ಟ್ ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಬರ್ತದೆ ನೋಡಿ, ಡಿಲೀಟ್ ಯುವರ್ ಅಕೌಂಟ್ ಅಂತ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ತಕ್ಷಣ ನಿಮಗೆ ಎಂಟರ್ಪ್ರೈಸ್ ಈ ರೀತಿ ಬರುತ್ತೆ ನೋಡಿ. ಜಸ್ಟ್ ವೇಟ್, ನಾನು ನಿಮ್ಗೆ ತೋರಿಸ್ತೀನಿ. ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸ್ವಲ್ಪ ಲೋಡ್ ಆಗುತ್ತೆ, ನೆಟ್ವರ್ಕ್ ಪ್ರಾಬ್ಲಮ್. ಈ ರೀತಿ ಓಪನ್ ಆಗುತ್ತೆ ನೋಡಿ, ಡಿಲೀಟ್ ಯುವರ್ ಅಕೌಂಟ್ ಅಂತ ಕೇಳುತ್ತೆ. ಅದ್ರ ಜೊತೆಗೆ ನೋಡಿ ವಾಚ್ ಡಿಲೀಟ್ ಯುವರ್ ರೀಸನ್ ಕೇಳುತ್ತೆ. ಯಾವ ಒಂದು ಕಾರಣಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಅಕೌಂಟು ಡಿಲೀಟ್ ಮಾಡ್ತಾರೆ, ಏನು ರೀಸನ್ ಅಂತ ಕೇಳುತ್ತೆ. ಇಲ್ಲಿ ನೀವು ಹಾಕ್ಬೋದು ರೀಸನ್ಗಳು. ಆಲ್ಮೋಸ್ಟ್ ಎಲ್ಲ ಅಕೌಂಟ್ಗಳಿದೆ ನೋಡಿ. ಕ್ರಿಯೇಟೆಡ್ ಎ ಸೆಕೆಂಡ್ ಅಕೌಂಟ್ ಅಂತ ನೀವು ರೀಸನ್ ಕೊಡ್ಬೋದು. ಆಲ್ಮೋಸ್ಟ್ ಎಲ್ಲ ರೀಸನ್ಗಳಿದೆ. ನಾನು ಏನು ಮಾಡ್ತೀನಿ, ಸೆಕೆಂಡ್ ಅಂದರೆ ಕ್ರಿಯೇಟ್ ಎ ಸೆಕೆಂಡ್ ಅಕೌಂಟ್ ಅಂತ ಇರಲಿ. ನಾ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಹಾಕಿದ ತಕ್ಷಣ ತೆರೆದಾಗ ಉಂಟು, ಇಲ್ಲಿ ನಿಮಗೆ ರೀ ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಜಸ್ಟ್ ಏನು ಮಾಡಬೇಕು, ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನು ಪಾಸ್ವರ್ಡ್ ಕ್ರಿಯೇಟ್ ಮಾಡೋ ಏನು ಪಾಸ್ವರ್ಡ್ ಸೆಟ್ ಮಾಡ್ತಿರಲ್ಲ, ಆ ಪಾಸ್ವರ್ಡ್ ನೀವು ಇಲ್ಲಿ ಹಾಕಬೇಕು. ಜಸ್ಟ್ ಆ ಪಾಸ್ವರ್ಡ್ ಹಾಕಿ ಅದರ ನಂತರ ಡೇಟ್ ಕೂಡ ಜಸ್ಟ್ ಪಾಸ್ವರ್ಡ್ ಹಾಕಿದ ತಕ್ಷಣ ನಿಮ್ಗೆ ಡೇಟ್ ಕೊಟ್ಟಿದ್ದಾರೆ ನೋಡಿ. ಇವತ್ತು ಏಪ್ರಿಲ್ ಅಂದರೆ ಏಪ್ರಿಲ್ 22, ಮುಂದಿನ ತಿಂಗಳು ಅಂದರೆ ಮುಂದಿನ ತಿಂಗಳು ಮಾರ್ಚ್ 22 ಒಳಗಡೆ, ಅಂದರೆ ಒಂದು ತಿಂಗಳು ಒಳಗಡೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ತಾರೆ. ಜಸ್ಟ್ ನೀವು ಅದ್ರ ಮೇಲೆ ಪಾಸ್ವರ್ಡ್ ಹಾಕಿ ಜಸ್ಟ್ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ. ಆದ್ರೆ ಬಟ್ ಅದು ಮುಂದಿನ ತಿಂಗಳಿಗೆ 22ನೇ ತಾರೀಕು ಒಳಗಡೆ ಡಿಲೀಟ್ ಆಗುತ್ತೆ. 22ನೇ ತಾರೀಕಿಗೆ ಡಿಲೀಟ್ ಆಗುತ್ತೆ. ಮತ್ತೆ ನೀವು ಅದರ ಜೊತೆಗೆ ನೀವು ಅದರ ಒಳಗಡೆ ಏನಾದರೂ ಲಾಗಿನ್ ಆದರೆ ಲಾಗೌಟ್ ಅಂದರೆ ನಿಮ್ಗೆ ಡಿಲೀಟ್ ಆಗಲ್ಲ, ಲಾಗಿನ್ ಆಗಿ ಇರುತ್ತೆ. ಮೇನ್ ಇಂಪಾರ್ಟೆಂಟ್ ನೀವು ತಿಳ್ಕೊಬೇಕು, ಅರ್ಥ ಮಾಡ್ಕೊಂಡು. ತುಂಬ ಸಿಂಪಲ್. ಜಸ್ಟ್ ನೀವು ಪಾಸ್ವರ್ಡ್ ಹಾಕಿದ ತಕ್ಷಣ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಕೌಂಟ್ ಡಿಲೀಟ್ ಆಗುತ್ತೆ. ತುಂಬ ಸಿಂಪಲ್, ಅಕೌಂಟ್ ಡಿಲೀಟ್ ಆಗೋದು ತುಂಬ ಸಿಂಪಲ್. ಈ ರೀತಿ ಮಾಡಿ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಡಿಲೀಟ್ ಮಾಡ್ಕೊಳ್ಬೋದು. ಇನ್ನೊಂದು ಜಸ್ಟ್ ನಾನು ಮೊದಲೇ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡಿದ್ದೀನಿ. ನೀವು ನೋಡಿದ್ರಲ್ಲ, ಇಷ್ಟೇ, ತುಂಬ ಸಿಂಪಲ್ಲು. ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನು ಡಿಲೀಟ್ ಮಾಡಿದ್ರೆ, ಇವಾಗ ಮುಂದಿನ ತಿಂಗಳು ಡಿಲೀಟ್ ಆಗುತ್ತೆ. ಆದರೆ ಸ್ವಲ್ಪ ವೇಟ್ ಮಾಡಬೇಕು ಅಷ್ಟೇ. ಅದರ ಒಳಗಡೆ ನೀವು ಯಾವುದೇ ಕಾರಣಕ್ಕೂ ಲಾಗಿನ್ ಆಗೋಂಗಿಲ್ಲ. ಲಾಗಿನ್ ಆದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಆಗಲ್ಲ. ಅದ್ರ ಜೊತೆ ಡಿಲೀಟ್ ಆದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಪರ್ಮನೆಂಟ್ ಆಗಿ ಡಿಲೀಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಸರ್ಚ್ ಮಾಡಿ ಕೂಡ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಬರಲ್ಲ. ಪ್ರತಿಯೊಬ್ಬರು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಈ ಒಂದು ವಿಡಿಯೋ ನಿಮಗೋಸ್ಕರ ಮಾಡಿದ್ದೀನಿ. ಆದರೂ ಕೂಡ ಪ್ರತಿಯೊಬ್ಬರು ದಯವಿಟ್ಟು ಬೇಗ ಒಂದು ಲೈಕ್ ಮಾಡ್ಕೊಳ್ಳಿ. ಅದ್ರ ಜೊತೆ ಪ್ರತಿಯೊಬ್ಬರ ಕಡೆ ಈ ಒಂದು ವಿಡಿಯೋ ಶೇರ್ ಮಾಡಿ. ತುಂಬ ಅಕೌಂಟ್ಗಳು ಲೇಡೀಸ್ ಪ್ರೊಫೈಲ್ ಅಕೌಂಟು ತುಂಬ ಮಿಸ್ಯೂಸ್ ಆಗ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ಆಗಬಾರ್ದು ಅಂತ ಹೇಳಿದ್ರೆ ಈ ಒಂದು ವಿಡಿಯೋ ಮುಗಿಸ್ತೀನಿ. ಈ ಒಂದು ಮುಗಿಸಿ ಮುಂಚೆ ಪ್ರತಿಯೊಬ್ಬ ಕಂಟೆಗೆ ಸ್ಪ್ಯಾಮರ್ಸ್ ಎಲ್ಲರೂ ಜೇಮ್ ನಮ್ಮ ಹತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.